6/4/2010 ಈ ಥರ ಲಾಡ್ಜಲ್ಲಿ ಕೊಲೆ ಆಗಿದೆ ಅಂತ. ಅದರಲ್ಲಿ ಕೊಲೆ ಮತ್ತು ಸಾಕ್ಷಿ ನಾಶ ಅಂತ ಸೆಕ್ಷನ್ ಹಾಕಿದ್ದಾರೆ. ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆ ಬಂದಿರೋ ಮೃತದೇಹವನ್ನು ರಿಟರ್ನ್ ಏನಕ್ಕೋಸ್ಕರ ಧರ್ಮಸ್ಥಳಕ್ಕೆ ಕಳಿಸೋದು? ಕೇಶವ ಗೌಡ ಅಂತೇಳಿ ಸಾಕ್ಷಿದಾರರಲ್ಲಿ ಒಬ್ಬರಿಗೆ ನಿನ್ನೆ ಬೆದರಿಕೆ ಹಾಕಿ ಹೊಡಿಲಿಕ್ಕೆಲ್ಲ ಬಂದಿದ್ದಾರೆ. ಧರ್ಮಸ್ಥಳ ಗ್ರಾಮ ಒಬ್ಬರು ಮಾಜಿ ಪಂಚಾಯತ್ ಅಧ್ಯಕ್ಷರು. ಧರ್ಮಸ್ಥಳ ಪಂಚಾಯತ್ ಎಲ್ಲ ಏನು ಹಗರಣ ಆಗಿದೆ, ಪ್ರತಿಯೊಂದು ತನಿಖೆ ಆಗಲೇಬೇಕು. ಇದಕ್ಕೋಸ್ಕರ ಬಂದಿರೋದು ನಾವು. ಸರ್, ಒಂದನೇದಾಗಿ ನಾನು SIT ಕಚೇರಿ ಹೋಗಿ ಉದ್ದೇಶ ಏನಂತ ಹೇಳಿದ್ರೆ, ನಾನು 4/8/2025 13ರಿಂದ 15 ವರ್ಷದ ಒಂದು ಹೆಣ್ಣು ಮಗಳನ್ನು ಊತಾಕಿರೋ ವಿಷಯಕ್ಕೆ ಸಂಬಂಧಿಸಿ ದೂರು ನೀಡಿದೆ ಸರ್ SIT ಅವರಿಗೆ ತನಿಖೆ ನಡೆಸಿ ಅಂತೇಳಿ. ಯಾರೊಬ್ಬರ ಅಧಿಕಾರಿಯೋ ಪೊಲೀಸ್ ಅಧಿಕಾರಿಯವರು ಇದನ್ನು ಮಾಡಿರೋದು ಅವರ ಮೇಲೆ ಕ್ರಮ ಕೈಗೊಳ್ಳಬೇಕಂತೇಳಿ ಕೊಟ್ಟಿದೆ ಸರ್. ಅದರ ತನಿಖೆ ನಡೀತಾ ಇದೆ. ಅದರ ಪ್ರಕಾರವಾಗಿ ನನ್ನ ಕರೆಸಿ ನನ್ನ ಎಲ್ಲ ಮಾಹಿತಿಯನ್ನು ತಗೊಂಡಿದ್ದಾರೆ. ಅದರಂತೆ ನಾನು ಮಾಹಿತಿ ಕೊಟ್ಟಿದ್ದೇವೆ. ಒಂದು 2-3 ಅವರು ಮಾಹಿತಿ ತಗೊಂಡು ಎಲ್ಲವನ್ನು ಕೊಟ್ಟೆ ಸರ್. ಅಂಥ ಸಂದರ್ಭದಲ್ಲಿ ನಾನು ಯಾರು ಅದರ ಇದ್ದರು ಅವರ ಎಂಕ್ವೈರಿ ಮಾಡಲಿಕ್ಕೋಸ್ಕರ ಅವರ ವಿವರವನ್ನು ಕೊಟ್ಟಿದ್ದಾರೆ. ಅದರಂತೆ ಅವರನ್ನು ಕರೆಸಿ ಎಲ್ಲ ಮಾಹಿತಿಯನ್ನು ತಿಳಿದು ಅವರ ಮನೆಯೆಲ್ಲ ಹೋಗಿ ಮನೆಗೂ ಹೋಗಿ ಮಾಹಿತಿಯನ್ನು ತಿಳಿದ ನಂತರ ಸ್ಥಳಕ್ಕೆ ಒಬ್ಬೊಬ್ಬರನ್ನ ಕರ್ಕೊಂಡು ಹೋದರು. ಫಸ್ಟಿಗೆ ಒಬ್ಬರು, ಆ ನಂತರ ಒಬ್ಬರನ್ನ ಬೇರೆ ಬೇರೆ ರೀತಿಯಲ್ಲಿ ಕರ್ಕೊಂಡು ಹೋಗಿ ಸ್ಥಳವನ್ನು ನೋಡಿ ಬಂದರು. ಆ ನಂತರ ಗುರುವಾರ ಸಾಯಂಕಾಲ ನನಗೆ ಕರೆದು ಮಾಜರು ಮಾಡಿದೆ. ಸ್ಥಳ ಮಾಜರು ಮಾಡಬೇಕಿತ್ತು, ಸ್ಥಳ ಮಾಜರನ್ನು ಮಾಡಿದ್ದಾರೆ. ಎಲ್ಲ ಮಾಡಿ ಬಂದಿದ್ದಾರೆ. ಇನ್ನು ಯಾವಾಗ ಗೊತ್ತಿಲ್ಲ, ಅವರು ಟೈಮ್ ಕೊಟ್ಟರೆ ಅವತ್ತು ನಾನು ಒಟ್ಟಿಗೆ ಹೋಗಿ ಆ ಸ್ಥಳದಲ್ಲಿ ಏನಿದೆ ಅಂತ ಆಗಿದ್ದು ನೋಡಬೇಕಾಗತ್ತೆ. ಅಂಥ ಸಂದರ್ಭ ನಾನು ಹೇಳಿದ್ದೀನಿ, ನೋಡಿ, ನಾನೇನಾದ್ರು ಸುಳ್ಳು ದೂರು ಕೊಟ್ಟಿರೋದಾದರೆ ಅದನ್ನು ತನಿಖೆ ಮಾಡಿ ಸುಳ್ಳಂತ ಇದ್ದರೆ ಇದನ್ನು ಇಲ್ಲಿ ಕ್ಲೋಸ್ ಮಾಡಬೇಕು. ಏನು ನಾನು ದೂರು ಕೊಟ್ಟಿರೋದಕ್ಕೂ ನಾನು ಜನರಿಗೆ ಇದನ್ನು ಹೇಳೋದಕ್ಕೂ ಸುದ್ದಿ ಮಾಡೋದಕ್ಕೂ ನನ್ನ ಮೇಲೆ ಕ್ರಮ ಕೈಗೊಳ್ಳಿ ಅಂತ ಒಂದನೇದಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದೀನಿ. ಅದೇ ರೀತಿಯಲ್ಲಿ ಈ ನನ್ನ ಯಾರು ಈ ಸಾಕ್ಷಿದಾರರಲ್ಲಿ ಒಬ್ಬರಿಗೆ ನಿನ್ನೆ ಬೆದರಿಕೆ ಹಾಕಿ ಹೊಡಿಲಿಕ್ಕೆಲ್ಲ ಬಂದಿದ್ದಾರೆ. ಧರ್ಮಸ್ಥಳ ಗ್ರಾಮ ಒಬ್ಬರು ಮಾಜಿ ಪಂಚಾಯತ್ ಅಧ್ಯಕ್ಷರು ಕೇಶವ ಗೌಡ ಅಂತೇಳಿ, ಅದಕ್ಕೆ ನಿನ್ನೆನೇ ಠಾಣೆಗೆ ದೂರು ನೀಡಿದ್ದೀವಿ. ಅದರ ಪ್ರಕಾರ ಇವತ್ತು ಸಾಯಂಕಾಲ ಬನ್ನಿ ಅಂತ ಹೇಳಿದ್ದಾರೆ. ಈ ರೀತಿಯೆಲ್ಲ ಆಗುವಾಗ ಜನರಿಗೆ ಮುಂದೆ ಬರಲಿಕ್ಕೆ ಭಯ ಬೀಳ್ತಾ ಇದ್ದಾರೆ. ಅದಕ್ಕೋಸ್ಕರ ಅವರ ಮೇಲೆ ಕ್ರಮ ಕೈಗೊಳ್ಳಬೇಕಂತ ಹೇಳಿ ಅದಕ್ಕೆ ಅವರು ಹೇಳಿದ್ರು, ಸ್ಥಳೀಯ ಠಾಣೆಯಲ್ಲಿ ಕೊಡಿ, ನೀವು ಅದು ಕೊಡಬೇಕಂತ. ಅದರ ಪ್ರಕಾರ ಸ್ಥಳೀಯ ಠಾಣೆಗೆ ನಾನು ದೂರು ಕೊಟ್ಟಿದ್ದೆ ಸರ್. ಮೂರನೇದಾಗಿ ಏನಂತ ಹೇಳಿದ್ರೆ, 6/4/2010 ಧರ್ಮಸ್ಥಳ ಗ್ರಾಮದ ಒಂದು ಲಾಡ್ಜಲ್ಲಿ ವಸತಿ ಗೃಹದಲ್ಲಿ ಒಂದು ಕೊಲೆಯಾಗಿ ಹೆಣ್ಣು ಮಗಳು 35-40 ವರ್ಷ ಹೆಣ್ಣು ಮಗಳು ಕೊಲೆ ಆಗಿದೆ ಅಂತ ನನಗೆ ಒಂದು RTIಯಲ್ಲಿ ವರದಿ ಕೊಟ್ಟಿದ್ದಾರೆ. ಅಂದರೆ ಏನೋ ಧರ್ಮಸ್ಥಳ ಗ್ರಾಮ ಪಂಚಾಯತ್ ಅವರು ಒಂದು ಪ್ರೆಸ್ ಮೀಟಿಂಗ್ ಮಾಡಿದ್ದಾರೆ ತಿಂಗಳು. ಅಂಥ ಸಂದರ್ಭ ಆ ಪ್ರೆಸ್ ಮೀಟಿಂಗ್ ಉದ್ದೇಶದಿಂದ ಅವತ್ತಿಂದ ಇಂದಿನ ತನಕ ಆ ಒಂದು ಪ್ರೆಸ್ ಮೀಟಿಂಗ್ ಏನು ಹೇಳಿದ್ದಾರೆ ಆ ರೀತಿಯಲ್ಲಿ ನಾನು ವರದಿ ಕೇಳುವಾಗ ನನಗೆ ಒಂದು ಬಂದಿರೋದು ಏನಂತ ಹೇಳಿದ್ರೆ, 6/4/2010 ಈ ಥರ ಲಾಡ್ಜಲ್ಲಿ ಕೊಲೆ ಆಗಿದೆ ಅಂತ. ಅದರಲ್ಲಿ ಕೊಲೆ ಮತ್ತು ಸಾಕ್ಷಿ ನಾಶ ಅಂತ ಸೆಕ್ಷನ್ ಹಾಕಿದ್ದಾರೆ. ಇದು ಹಾಕಿದರು ಅವತ್ತೇ ಏನೋ 6/4/2010 ಅವತ್ತು ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಗೆ ಈ ಮೃತದೇಹ ತಂದು ಮರಣೋತ್ತರ ಪರೀಕ್ಷೆ ಮಾಡಿದ ನಂತರ ಧರ್ಮಸ್ಥಳ ಪಂಚಾಯಿತಿ ಕಳಿಸಿ ದಫನ ಮಾಡಿದ್ದಾರೆ. ಅದು ಬಿಲ್ಲೆಲ್ಲ ಇದೆ, ಎಷ್ಟು ರೂಪಾಯಿ ಕಟ್ಟಿರೋದಂತೂ ಇದೆ. ನಾನು ಕೇಳ್ತಾ ಇರೋ ಕೊಲೆ ಪ್ರಕರಣ ಇಷ್ಟು ಬೇಗ ಮುಚ್ಚಾಕ್ಲಿ ಯಾರು? ಅವ್ರು ಹೇಳೋ ಅಪರಿಚಿತ ಅಂತ. ಯಾವ ರೀತಿಯಲ್ಲಿ ಹುಡುಕಿದ್ದೀರಿ? ಒಂದೇ ದಿನಕ್ಕೆ ಗೊತ್ತಾಗತ್ತಾ? ಏನು ಕಾನೂನು ಪ್ರಕಾರ ಇರುವಂಥ ಏನು ಕ್ರಮಗಳಿಂದ ಏನಕ್ಕೆ ಅದಕ್ಕೆ ತಗೊಂಡಿಲ್ಲ, ಏನಕ್ಕೆ ತನಿಖೆ ಮಾಡಿಲ್ಲ? ಇದು ನನ್ನ ಪ್ರಶ್ನೆ. ಇವಾಗ 150-160 ಜನರ ಅಸಹಜ ಸಾವಂತ ಕೊಟ್ಟಿದ್ದಾರೆ. ಇದರಲ್ಲಿ ಇವಾಗ ಅಂತ ಹೇಳಿದ್ರೆ ಕೊಳೆತದ್ದು ಅದು ಬಿಟ್ಟಾಕಿ ಕೊಳೆದೇ ಇರೋದು ಬಸ್ ಸ್ಟ್ಯಾಂಡಲ್ಲಿರುವಂಥದ್ದು, ದ್ವಾರದ ಹತ್ರ ಬೆಟ್ಟಕ್ಕೆ ಹೋಗೋ ದಾರಿ, ಆತ್ಮಹತ್ಯೆ ಮಾಡಿಕೊಂಡ್ರು, ಇದೆಲ್ಲ ಒಂದೇ ದಿನಕ್ಕೆ ಇದು ಏನೋ ದಫನ ಮಾಡೋದಾ? ಇದನ್ನು ಯಾರು ಕಳಿಸಿರೋದು? ಬೆಳ್ತಂಗಡಿ ಠಾಣೆ ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆ ಬಂದಿರೋ ಮೃತದೇಹವನ್ನು ರಿಟರ್ನ್ ಏನಕ್ಕೋಸ್ಕರ ಧರ್ಮಸ್ಥಳಕ್ಕೆ ಕಳಿಸೋದು? ಅದೇ ಗ್ರಾಮದಲ್ಲಿ ಮಣ್ಣು ಮಾಡಬೇಕಂತಲೇ ದಫನ ಮಾಡಬೇಕು ಯಾರು ಹೇಳಿರೋದು? ಇದು ತನಿಖೆ ಆಗಬೇಕು. ಧರ್ಮಸ್ಥಳ ಪಂಚಾಯತಲ್ಲ ಏನು ಹಗರಣ ಆಗಿದೆ, ಪ್ರತಿಯೊಂದು ತನಿಖೆ ಆಗಲೇಬೇಕು. ಇದಕ್ಕೋಸ್ಕರ ಬಂದಿರೋದು ನಾವು, ಬೇರೆ ಯಾವ ಉದ್ದೇಶ ಇಲ್ಲ ಸರ್. ಈಗ ಏನು ಹೇಳಿದ್ರು ಹೊರಗಿದ್ರಲ್ಲ, ಇವಾಗ ಅದನ್ನೇ ಹೇಳಿದ್ರು. ಇವಾಗ ಸೋಮವಾರಕ್ಕೆ ಬನ್ನಿ ಅಂತ ಹೇಳಿದ್ದಾರೆ. ಇವಾಗ ಇನ್ನೂ RTIಯಲ್ಲಿ ತಗೊಂಡ್ರೆ ಎಲ್ಲ ಮಾಹಿತಿನೇ ಎಲ್ಲವನ್ನು ಮಾಡಿ ನಾನೊಂದು ದೊಡ್ಡ ದೂರನೇ ತಯಾರು ಮಾಡ್ತಾ ಇದನ್ನು ಹೇಳ್ಕೊಡ್ತಾ ಇದ್ದೀನಿ ಸರ್. ಮತ್ತು ಅದನ್ನು ಕೊಟ್ಟಿದ್ದೀನಿ. ಸರಿ, ಓಕೆ, ನಾನು ದೊಡ್ಡವರಿಗೆ ಮಾತಾಡಿ ನಾವು ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದ್ದಾರೆ. ಏನಿದ್ರು ಮೇಡಮ್ 95ರಿಂದ ಕೇಳಿದ್ದೀನಿ. 95ರಿಂದ 2024ವರೆಗೂ ಕೇಳಿದ್ದೀನಿ ಸರ್. ವಯಸ್ಸು ಒಂದು ಹೆಣ್ಮಗಳು ಇದೆ ಸರ್, ಒಂದು 15ರಿಂದ 20 ಅಂತ ಹಾಕಿದ್ದಾರೆ. ಮತ್ತು ಈ ಹೆಣ್ಮಕ್ಳದೆಲ್ಲ 30-40 ಅದು ಸಹಜ. ನಾನು ಹೇಳಿದ್ದೀನಲ್ಲ, ನಾನು ಕೊಟ್ಟಿರೋ ದೂರಲ್ಲೂ 13ರಿಂದ 15 ವರ್ಷ ಇದ್ದರು, ಅದಲ್ಲಿ ಹಾಕಿರೋದು 35-40 ಅಂತ ಹೇಳ್ತಾ ಇದ್ದಾರೆ. ಇದೇ ರೀತಿಯಲ್ಲಿ ಮಾಡಿರೋದು ಪ್ರತಿಯೊಂದು. ಅದು ಯಾರು ಅಧಿಕಾರಿ ಮಾಡಿರೋದು ಅವರ ಮೇಲೆ ಕ್ರಮ ಆಗಲೇಬೇಕು. ಪಂಚಾಯತ್, ಪೊಲೀಸ್ ಇಲಾಖೆ ಯಾರಾದರೂ ಕ್ರಮ ಆಗಬೇಕು. ಅದು ನಮ್ಮ ಉದ್ದೇಶ.
ಮತ್ತು ಇನ್ನೂ ಹೇಳ್ತೀನಿ, ನಾವು ಯಾವ ದೇವಸ್ಥಾನ ವಿರುದ್ಧ ಅಲ್ಲ, ಯಾವ ವ್ಯಕ್ತಿ ವಿರುದ್ಧ ಅಲ್ಲ, ಕಾನೂನು ಚೌಕಟ್ಟು ತಪ್ಪು ಮಾಡಿರೋ ಶಿಕ್ಷೆ ಆಗಲೇಬೇಕು, ಅದು ನಮ್ಮ ಉದ್ದೇಶ. ಅದಕ್ಕೆ ಹೋರಾಟ ಮಾಡ್ತಾ ಇದ್ದೀನಿ ನಾನು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.